ಹೆಗ್ಡೆ ಅವರೇ ನಮಸ್ಕಾರ. ಅಯೋಧ್ಯೆಗೆ ಆಗಮಿಸಿದ್ದೀರಿ. ಈ ಒಂದು ಭವ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ರಾಮಲಲ್ಲನ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗ್ತಾ ಇದ್ದೀರಿ. ಈಗಿನ ಒಂದು ವಾತಾವರಣವನ್ನ ನೋಡಿದ್ರೆ, ರಾಮನ ಭಕ್ತರ ಉತ್ಸಾಹ ಉಲ್ಲಾಸ ಇದೆಲ್ಲವನ್ನ ನೋಡಿದ್ರೆ ತಮಗೇನು ಅನಿಸ್ತಾ ಇದೆ ಈಗಿನ? ನಾನು ಈ ಹಿಂದೆ 2 ಬಾರಿ ಇಲ್ಲಿಗೆ ಬಂದಿದ್ದೇನೆ. ಒಂದು 2 ವರ್ಷಕ್ಕೆ ಹಿಂದೆ ಒಮ್ಮೆ ಬಂದಿದ್ದೆ. ಆಗ ಎಲ್ಲ ಬಹಳ ನೇರ ಕಿಷ್ಕಿಂದೆ ಅಂತ ರಸ್ತೆಗಳು ಬಹಳ ಇಕ್ಕಟ್ಟಾದ ರಸ್ತೆಗಳು, ಮತ್ತು ಎಲ್ಲಿ ಹೋದರೂ ಅಲ್ಲಿ ಅವ್ಯವಸ್ಥೆ ಮತ್ತು ಅನಾವಶ್ಯಕವಾದಂಥ ಕೆಲವು ಮಲಿನತೆಗಳಿತ್ತು. ಇವತ್ತು ಅದೆಲ್ಲವೂ ಹೋಗಿ ಇದ್ದಕ್ಕಿದ್ದಂತೆ ಅಯೋಧ್ಯೆ ವಿಶಾಲವಾಗಿ ಕಾಣ್ತದೆ. ರಸ್ತೆಗಳು ಮತ್ತು ಬೀದಿಗಳು ತುಂಬಾ ಒಳ್ಳೆಯ ಉತ್ತಮ ರೀತಿ ಇದೆ. ಇನ್ನೂ ಬಹಳ ಕೆಲಸ ಇದೆ. ಈಗಲೇ ಅದು ಉತ್ತಮವಾಗಿ ಕಾಣ್ತಾ ಇದೆ. ಮುಖ್ಯವಾಗಿ ಸಾಕಷ್ಟು ಜನ ಕರಸೇವಕಗಳ ಸಾವಿರಾರು ಜನರ ಬಲಿದಾನ, ತ್ಯಾಗ, ಹೋರಾಟ, ಸಂಘರ್ಷ ಇದೆಲ್ಲವನ್ನು ಮೀರಿ ಜೊತೆಗೆ ಸುಪ್ರೀಂ ಕೋರ್ಟ್ನ ಒಂದೇ ಒಂದು ಆದೇಶ, ಇಷ್ಟು ದೊಡ್ಡವಾದಂತಹ ಭವ್ಯ ರಾಮ ಮಂದಿರವನ್ನು ಈಗ ಅಲ್ಪ ಸಮಯದಲ್ಲಿ ನಿರ್ಮಾಣವಾಗಿದೆ. ಸೊ ಕೆಲವೊಂದಿಷ್ಟು ವ್ಯಾಜ್ಯಗಳು, ಸಣ್ಣ ವ್ಯಾಜ್ಯಗಳು ದೊಡ್ಡದಾಗಿ ಪರಿಣಮಿಸುತ್ತೆ. ದೊಡ್ಡ ವ್ಯಾಜ್ಯಗಳು ಎಷ್ಟೇ ವರ್ಷಗಳದ್ರ ಬಗ್ಗೆ ಹರಿಯುವುದಿಲ್ಲ. ಆದರೆ ಇದೆಲ್ಲದಕ್ಕೂ ಕೂಡ ಒಂದೇ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಇಡೀ ಅಯೋಧ್ಯೆಯನ್ನ ಪರಿವರ್ತನೆಯನ್ನಾಗಿ ಮಾಡಿ. ನಾನೊಂದು 2 ಹಿರಿಯ ಜೀವಗಳನ್ನು ಇವತ್ತು ಭೇಟಿ ಮಾಡಿ ದರ್ಶನ ಮಾಡಿ ಬಂದೆ. ಅವರು ಸಂತರು. ನಿಜವಾಗಿ ಹೇಳ್ತಾರೆ, ಸುಮಾರು 250 ವರ್ಷದಿಂದ ಈ ದಿವಸವನ್ನು ಕಾಣಬೇಕು ಎಂದು ಹೋರಾಟ ಮಾಡಿದ್ದಾರೆ ಅಂತ. ಅಂದ್ರೆ 250 ವರ್ಷಗಳಲ್ಲಿ ಅವರು ಈ ರಾಮನ ಬಿಂಬ ಇಲ್ಲಿ ಬರಬೇಕು, ರಾಮ ಮಂದಿರ ಆಗಬೇಕು ಅಂತೇಳಿ ಹೋರಾಟ ಮಾಡಿದ್ದಾರೆ ಅನ್ನೋ ಮಾತನ್ನು ಅವರು ಹೇಳಿದರು. ಅವರನ್ನು ಕಂಡಾಗ ನನಗನ್ನಿಸಿದ್ದು, ಈ ಜೀವಗಳು ಎಷ್ಟು ತ್ಯಾಗ ಮಾಡಿದ್ದಾರೆ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವ ಸಂದರ್ಭದಲ್ಲಿ ಹೇಗೆ ನಮ್ಮ ಜನತೆ ಹಠ ಹಿಡಿದು ದೂರದ ನಿರೀಕ್ಷೆಯಲ್ಲಿ ಸ್ವಾತಂತ್ರ್ಯ ಖಂಡಿತ ಸಿಗುತ್ತೆ ಅಂತ ಹೇಗೆ ಹೋರಾಟ ಮಾಡಿದ್ರು, ಅದೇ ಸ್ಫೂರ್ತಿಯಲ್ಲಿ ಈ ರಾಮ ಮಂದಿರ ನಿರ್ಮಾಣ ಆಗಲೇಬೇಕು, ಆಗುತ್ತೆ ಅನ್ನುವಂಥ ವಿಶ್ವಾಸದಿಂದ ಹೋರಾಟ ಮಾಡಿದಾರಲ್ಲ, ಅವರೆಲ್ಲರೂ ಈ ದಿವಸ ಅವರ ಅಭಿನಂದನೆ ಕೊಡ್ತೇನೆ. ಅವರ ತ್ಯಾಗಕ್ಕೆ ಬಹಳಷ್ಟು ದೊಡ್ಡ ಗೌರವ ಕೊಡ್ತೇನೆ. ಮುಖ್ಯವಾಗಿ ಹೆಗ್ಡೆ ಅವರೇ, ಇಷ್ಟೊಂದು ಅಪಾರವಾದ ಭಕ್ತಿ ಯಾಕೆ ರಾಮನನ್ನು ಮಾತ್ರ ಇಷ್ಟೊಂದು ಅಪಾರವಾದ ಭಕ್ತಿ? ಸಾಕಷ್ಟು ದೇವರುಗಳಿದ್ದಾರೆ, ಅದ್ಯಾವುದಕ್ಕೂ ಇಲ್ಲದಂತ ಒಂದು ಮಹತ್ವವನ್ನ ವಿಶ್ವಮಟ್ಟದಕ್ಕೂ ಕೂಡ ಕೊಂಡೊಯ್ಯುವಂತಹ ಪ್ರಯತ್ನವನ್ನ ಭಾರತ ವಿಶ್ವಗುರು ಆಗಬೇಕು, ಈ ರೀತಿಯಾದಂತಹ ಚರ್ಚೆಗಳಾಗ್ತಿದೆ. ಇದನ್ನ ತಾವು ಹೇಗೆ ನೋಡ್ತೀರಿ ಅಂತ? ನಾವೆಲ್ಲ ಸಣ್ಣ ಬಾಲ್ಯದಿಂದಲೇ ಯಕ್ಷಗಾನವನ್ನು ನೋಡಿ ಬೆಳೆದವರು. ಯಕ್ಷಗಾನದಲ್ಲಿ ಮುಖ್ಯ ಕಥೆಯೇ ರಾಮಾಯಣದ್ದು. ಹಾಗಾಗಿ ರಾಮ ನಮಗೆ ಬಹಳ ಹತ್ತಿರದವನು. ಇನ್ನೊಂದು, ರಾಮನ ಜೀವನ ಚರಿತ್ರೆಯನ್ನು ನಾವು ನೋಡಿದರೆ ಎಲ್ಲೂ ಕೂಡ ಅವನು ಉದ್ರೇಕ, ಸಿಟ್ಟು ಮತ್ತು ಹತಾಶೆ ಇದನ್ನ ಯಾವುದನ್ನು ತಳಿಯಿಲ್ಲ. ಅವನು ಇಡೀ ನಾವು ರಾಮಾಯಣದ ಕಥೆಯನ್ನು ಕೇಳಿದರೆ, ಅವನು ತಂದೆಗೆ ಎಷ್ಟು ವಿಧೇಯನಾಗಿ ರಾಜ್ಯವನ್ನು ಬಿಟ್ಟುಕೊಟ್ಟ ಅಂತಂದ್ರೆ, ಬೇರೆಯವ್ರ ಹಾಗೆ ಅವನು ಹೋರಾಟ ಮಾಡಲಿಲ್ಲ, ಅವಮಾನ ಮಾಡಲಿಲ್ಲ, ದುಃಖ ಪಡಲಿಲ್ಲ, ಅಳ್ತಾ ಹೋಗಲಿಲ್ಲ, ನಗನಗುತ್ತಾನೆ ನಗರವನ್ನು ಬಿಟ್ಟು ಹೋದ. ಆಮೇಲೆ ಕಾಡಿಗೆ ಹೋದ ಮೇಲೂ ಕೂಡ ಅನೇಕ ರಾಜಸುಪ್ಪತ್ತಿಗೆಯಲ್ಲಿ ಇದ್ದವನು ಕಾಡಿನಲ್ಲಿ ಎಲ್ಲರ ಜೊತೆಗೆ ವನವಾಸ ಮಾಡುವಾಗಲೂ ಕೂಡ ಅವನು ಎಂದೂ ಹತಾಶನಾಗಲಿಲ್ಲ. ಅನೇಕ ಸಮಸ್ಯೆಗಳು ಬಂತು. ಆ ಸಮಸ್ಯೆಗಳು ಅವನು ಎದುರಿಸಿದ ರೀತಿ ನಮಗೆ ಆದರ್ಶ. ಯಾಕೆಂದ್ರೆ ಈಗ ರಾಕ್ಷಸರನ್ನೇ ಆಗಬಹುದು ಎದುರು ಹಾಕೊಂಡದ್ದು, ಅಥವಾ ಪತ್ನಿಯನ್ನೇ ಕಳೆದುಕೊಂಡಂತ ಒಂದು ಸಂದರ್ಭ, ಕೊನೆಯಲ್ಲಿ ಪತ್ನಿಗಾಗಿ ಮಾಡಿದ ಹೋರಾಟಗಳು, ಅದು ಈ ವಾನರ ಸೇನೆಯನ್ನು ಹಿಡಿದುಕೊಂಡು ಅವರು ಮಾಡಿ, ಇದೆಲ್ಲ ನೋಡಿದರೆ ಆತನ ಸಹನೆ, ತಾಳ್ಮೆ, ಶಾಂತಿ ಮತ್ತು ದೃಢವಾದ ಸಂಕಲ್ಪ ನಮ್ಮ ಜನತೆಗೆ ದೊಡ್ಡ ಸಂದೇಶವನ್ನು ಕೊಟ್ಟಿದೆ. ಆದ್ದರಿಂದ ನಮಗೆ ರಾಮನ ಬಗ್ಗೆ ಇರುವಷ್ಟು ಪ್ರೀತಿ ಬೇರೆ ಇಲ್ಲ. ಮತ್ತೆ ಬೇರೆ ಎಲ್ಲ ಭಗವಂತರು ಯಾವ ದೇವರು ಕೂಡ ಇಷ್ಟು ಕಷ್ಟಪಟ್ಟದಿಲ್ಲ. ಶ್ರೀಕೃಷ್ಣನು ಕೂಡ ಅನೇಕ ಕಷ್ಟಗಳನ್ನು ಪಟ್ಟಿದ್ದಾನೆ, ಆದರೆ ಅವನಿಗೆ ದೈವಿಕ ಶಕ್ತಿ ಹೆಚ್ಚಿದ್ದರಿಂದ ರಾಮನಷ್ಟು ಅವನು ಅನಾಥನಾಗಿ ಕಾಣಲಿಲ್ಲ. ಬಹಳ ವಿಶ್ವಮಟ್ಟಕ್ಕೆ ಅವನು ಕಂಡದ್ದು ರೀತಿ ಬಹಳ ಬುದ್ಧಿವಂತ. ಅದರ ಜೊತೆಗೆ ದೈವಿಕ ಶಕ್ತಿ ಅವನಲ್ಲಿ ಇದ್ದದಿಂದ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡ ಅಂತ. ರಾಮ ಹಾಗಲ್ಲ, ತನ್ನ ಸ್ವಂತ ಶಕ್ತಿ, ಪ್ರತಿಭೆ, ತಾಳ್ಮೆ, ಸಹನೆಯಿಂದಲೇ ಮಾಡಿದ್ರಿಂದ ನಮಗೆ ಅವನ ಆದರ್ಶ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ. ಮುಖ್ಯವಾಗಿ ರಾಷ್ಟ್ರಧರ್ಮ ಮತ್ತು ರಾಮನ ಭಕ್ತಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಇಡೀ ರಾಷ್ಟ್ರಕ್ಕೆ ರಾಮನ ಭಕ್ತಿಯೇ ಒಂದೇ ಇರಬೇಕು ಅನ್ನೋದರ ಬಗ್ಗೆ? ಅದು ಆತನ ಯೋಗ್ಯತೆ ಮೇಲೆ ಹೋಗುತ್ತೆ. ಈಗ ರಾಮನ ಯೋಗ್ಯತೆಯಿಂದಲೇ ಆತನಿಗೆ ಈ ಗೌರವ ದೊರಕಿದ್ದಲ್ಲದೆ ಬೇರೆ ಯಾವುದರಿಂದಲ್ಲ. ಹಾಗಾಗಿ ರಾಮನ ಮೇಲೆ ಯಾಕೆ ಎಷ್ಟು ಪ್ರೀತಿ ಅಂತಂದ್ರೆ, ರಾಮನ ವ್ಯಕ್ತಿತ್ವದ ಮೇಲೆ ಪ್ರೀತಿ, ರಾಮನ ಮೇಲೆ ಪ್ರೀತಿ ಅಲ್ಲ. ನೀವು ಒಂದು ಕ್ಷಣ ರಾಮನ ಕಥೆಯನ್ನು ಬಿಟ್ಟು ಬರೇ ಬಿಂಬವನ್ನು ತೋರಿಸಿ ರಾಮ ಅಂದ್ರೆ ಜನ ಅದನ್ನು ಒಪ್ಪೋದಿಲ್ಲ, ಅವರಿಗೆ ಅದರಲ್ಲಿ ಸಂತೋಷ ಆಗೋದಿಲ್ಲ. ರಾಮನ ಆದರ್ಶಗಳನ್ನು ಮಾತ್ರ. ರಾವಣನ ಕೊಲ್ಲುವುದು ಮುಖ್ಯ ಅಲ್ಲ, ಆದರೆ ರಾವಣನಂತ ಅಸುರನನ್ನು ಅಸುರೀಕರಣದಿಂದ ಹೊರಗೆ ತಂದದ್ದು ದೊಡ್ಡ ವಿಷಯ. ಅದರಿಂದ ಅಸುರೀಕರಣ ನಮ್ಮ ಎಲ್ಲಾ ದೇಶದಲ್ಲಿ
ಸಮಾಜದಲ್ಲಿ ಅಸುರೀಕರಣ ಹೋಗಬೇಕು, ಈ ಸಾತ್ವಿಕತೆ ಹೆಚ್ಚಬೇಕು, ತಾಳ್ಮೆ ಹೆಚ್ಚಬೇಕು, ಸಂಯಮ ಹೆಚ್ಚಬೇಕು, ಸ್ನೇಹಪರತೆ ಮತ್ತು ಸಮಾನತೆ ಸೌಹಾರ್ದ ಬೆಳಿಬೇಕು ಅನ್ನೋದೇ ರಾಮನ ಆದರ್ಶ ನಮಗೆ ಅಂತ ಅನಿಸ್ತದೆ. ಮುಖ್ಯವಾಗಿ ಧರ್ಮಗಳ ರಕ್ಷಣೆ ಮಾಡುವಂತದ್ದು ಸಂತರು ಎಲ್ಲರ ಒಂದು ಜವಾಬ್ದಾರಿ ಆಗಿರುತ್ತೆ. ಇದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನ್ಯಾಯಾಲಯದ ಮೊರೆ ಹೋಗಬೇಕಾದಂತಹ ಪರಿಸ್ಥಿತಿ ಇತ್ತೀಚೆಗೆ ನಿರ್ಮಾಣ ಆಗಿದೆ. ಇದರಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಉದಾಹರಣೆ, ದೊಡ್ಡ ಎಕ್ಸಾಂಪಲ್ ಕೂಡ ಇರುವಂತದ್ದು ನಮ್ಮ ಮುಂದೆ. ಕೋರ್ಟ್ ಬೇಕಾಗುತ್ತೆ. ಯಾಕೆಂದ್ರೆ ಕೋರ್ಟ್ನಲ್ಲಿ ಬಂದಂತ ವಾಕ್ಯ ಅದು ಎಲ್ಲರಿಗೂ ಸಮಾನವಾದ ಗೌರವವನ್ನು ಕೊಡುತ್ತೆ ಅಂತ. ಇಲ್ಲದಿದ್ರೆ ವಾದಿ ಪ್ರತಿವಾದಿಗಳೊಂದು ಇಬ್ಬರು ಇದ್ದಾಗ ಇಬ್ಬರಲ್ಲಿ ಸಮಾನತೆ ಇದ್ದು ಅವರು ಒಪ್ಪಿಕೊಂಡು ತೀರ್ಮಾನ ಕೊಟ್ಟರೆ ಸರಿ. ಇಲ್ಲದಿದ್ದರೆ ಸರ್ಕಾರದಿಂದ ಬಂದ, ಕೋರ್ಟಿನಿಂದ ಬಂದ ತೀರ್ಪು, ನ್ಯಾಯಾಲಯದಿಂದ ಬಂದ ತೀರ್ಪನ್ನು ಎಲ್ಲರೂ ಮಾನ್ಯ ಮಾಡಲೇಬೇಕಾಗತ್ತೆ. ಮಾಡದಿದ್ರೆ ಅದಕ್ಕೆ ಬೇಕಾದ ಸಂವಿಧಾನಾತ್ಮಕವಾದಂತಹ ಪರಿಹಾರಗಳಿದೆ. ಹಾಗಾಗಿ ಅನಿವಾರ್ಯವಾಗಿ ಸಂವಿಧಾನಕ್ಕೆ ಶರಣಾಗಬೇಕಾಯಿತು, ಆ ನ್ಯಾಯಾಲಯಕ್ಕೆ ಶರಣಾಗಬೇಕಾಯಿತು. ನ್ಯಾಯಾಲಯದಲ್ಲಿ ಕೊಟ್ಟ ತೀರ್ಪನ್ನು ಅವರು ಒಪ್ಪಿಕೊಂಡಿದ್ದಾರೆ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಇದು ನ್ಯಾಯಾಲಯದನ್ನೇ ಬೇರೆ ಯಾರಾದರೂ ಮಾಡಿದ್ದಿದ್ರೆ ಪ್ರತಿರೋಧ ಬರ್ತಿತ್ತು, ಯಾವ ರಾಜಕೀಯವಾದಕ್ಕೆ ಛಾಪೆ ಬರ್ತಾ ಇತ್ತು ಮತ್ತು ಅನೇಕ ರೀತಿಯ ಸಮಸ್ಯೆಗಳು. ಹಾಗಾಗಿ ನ್ಯಾಯಾಲಯದಿಂದ ಬಂದ ತೀರ್ಪೇ ಸರಿ. ಈಗ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಹಿಂದೂ ರಾಷ್ಟ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಭಾರತದಲ್ಲಿ. ಹಾಗಾದ್ರೆ ಭಾರತದಲ್ಲಿ ಹಿಂದೂಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದ ಧರ್ಮದವರಿಗೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ಬೋದಾ ಅಂತ ನನಗೆ ಹಾಗೆ ಅನಿಸೋದಿಲ್ಲ. ಯಾಕಂದ್ರೆ ನಮ್ಮ ಸ್ವಭಾವ, ನಮ್ಮ ಸಹನತೆ, ನಮ್ಮ ಸಹಿಷ್ಣುತೆ ನೋಡಿದರೆ ನೂರಾರು ವರ್ಷಗಳ ಹಿಂದಿನ ನೀವು ವಿಷಯಗಳನ್ನು ಗಮನಿಸಿದರೆ ನಮ್ಮ ದೇಶದಲ್ಲಿ ಎಲ್ಲಾ ರಾಷ್ಟ್ರದವರು ಬಂದಾಗ ನಾವು ಅವರಿಗೆ ಆಶ್ರಯ ಕೊಟ್ಟಿದ್ದೇವೆ. ಬ್ರಿಟಿಷರಿಗೆ, ಪೋರ್ಚುಗೀಸರಿಗೆ, ಅದೇ ರೀತಿಯಲ್ಲಿ ಫ್ರೆಂಚರಿಗೆ, ಎಲ್ಲರಿಗೂ ನಾವು ರಕ್ಷಣೆ ಕೊಟ್ಟಿದ್ದೇವೆ. ಕ್ರೈಸ್ತರು ಮತ್ತು ಮುಸ್ಲಿಮರು ಬಂದಾಗ ಕೂಡ ಅವರನ್ನು ಸ್ವಾಗತಿಸಿದ್ದೇವೆ. ಅವರಿಗೆ ಮಸೀದಿ ಕಟ್ಟಲಿಕ್ಕೆ ಜಾಗ, ಚರ್ಚ್ ಕಟ್ಟಲಿಕ್ಕೆ ಜಾಗ ಮತ್ತು ಬೇರೆ ಬೇರೆ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಎಲ್ಲರನ್ನು ನಮ್ಮ ಹಿಂದಿನ ರಾಜರುಗಳು ರಕ್ಷಣೆ ಮಾಡಿದ್ದಾರೆ, ಭೇದ ಕಂಡಿಲ್ಲ. ಹಾಗಾಗಿ ಹಿಂದೂ ರಾಷ್ಟ್ರ ಆಗುವಂತಹದಲ್ಲಿ ಏನು ತಪ್ಪಿಲ್ಲ ಮತ್ತು ಅದರಿಂದಾಗಿ ಇತರೆ ಖಂಡಿತವಾಗಿ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ನನ್ನ ಭಾವನೆ. ಮುಖ್ಯವಾಗಿ ಮಥುರಾ ಮತ್ತು ಕಾಶಿ ಸಾಕಷ್ಟು ಈಗ ಚರ್ಚೆಯಲ್ಲಿರುವಂತಹ ಎರಡು ವಿಚಾರಗಳು, ಅದು ಕೂಡ ಕೋರ್ಟ್ನಲ್ಲಿ ಇರುವಂತದ್ದು. ಈಗ ಹೇಗೆ ಅಯೋಧ್ಯೆಯಲ್ಲಿ ನ್ಯಾಯಾಲಯದಲ್ಲಿ ಈ ಒಂದು ವ್ಯಾಜ್ಯ ಇತ್ಯರ್ಥ ಆಯಿತು, ಅದೇ ಮಾದರಿಯಲ್ಲಿ ಆ ಎರಡು ಸ್ಥಳಗಳು ಹಾಗೂ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಹಳ್ಳಿಗಳಲ್ಲಿರ್ಬೋದು, ನಗರ ಪಟ್ಟಣಗಳಲ್ಲಿ ಇರುವಂತಹ ಈ ರೀತಿಯಾದಂತಹ ವ್ಯಾಜ್ಯಗಳೇನಿದೆ ಇದೆಲ್ಲವೂ ಕೂಡ ಇತ್ಯರ್ಥವಾಗಿ ಅಲ್ಲೂ ಕೂಡ ಮಂದಿರಗಳು ನಿರ್ಮಾಣ ಆಗಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಇದೆಯಲ್ಲ. ಪಾವಿತ್ರತೆ ರಕ್ಷಣೆ ಮಾಡುವಂತಹದ್ದು ಎಲ್ಲರ ಕೆಲಸ. ಅದು ಚರ್ಚ್ ಇರಬಹುದು, ಮಸೀದಿ ಇರಬಹುದು, ಇನ್ನೊಂದು ಇರಬಹುದು. ಈಗ ನಾವು ಆಗಸ್ಟ್ 15 ಮತ್ತು ಮಕರ ಸಂಕ್ರಮಣದಂದು ಎಲ್ಲ ಪ್ರಾರ್ಥನಾ ಮಂದಿರದ ಜೀರ್ಣೋದ್ಧಾರ ಸ್ವಚ್ಛತೆಯ ಬಗ್ಗೆ ನಾವು ಕರೆ ಕೊಟ್ಟಿದ್ದೇವೆ. ಧರ್ಮಸ್ಥಳದಿಂದ 16,000 ದೇವಾಲಯಗಳ ಸ್ವಚ್ಛತೆ ಆಗಿದೆ. ಅದರಲ್ಲಿ ಮಸೀದಿಗಳು ಇವೆ ಮತ್ತು ಚರ್ಚ್ಗಳು ಇವೆ. ಅಂದ್ರೆ ಆ ಮಾತ್ರಕ್ಕೆ ಆ ಸಮಸ್ಯೆಗಳ ಉತ್ಪತ್ತಿ ಆಗುವುದಿಲ್ಲ. ಎಲ್ಲರ ದೃಷ್ಟಿ ಕೂಡ ಇರುವಂತಹದ್ದು ಪಾವಿತ್ರ್ಯತೆಯ ಮೇಲೆ. ಎಲ್ಲಾ ಕ್ಷೇತ್ರಗಳು, ಎಲ್ಲಾ ಸಾನ್ನಿಧ್ಯಗಳು ರಕ್ಷಣೆ ಆಗಬೇಕು, ಪಾವಿತ್ರ್ಯದ ಕೂಡಿರಬೇಕು. ಹಾಗಾಗಿ ಇದು ಯಾವ ಸಮಸ್ಯೆ ಉತ್ಪತ್ತನ ಆಗೋದು ನನಗೆ ಕಾಣುವುದಿಲ್ಲ. ಮುಖ್ಯವಾಗಿ ಇಡೀ ದೇಶದಲ್ಲಿ ರಾಮನ ಮಹೋತ್ಸವ, ರಾಮ ಹಬ್ಬದ, ರಾಮ ದೀಪಾವಳಿ ಹೀಗೆ ನಾನಾ ರೀತಿಯಲ್ಲಿ ವರ್ಣನೆ ಮಾಡಲಾಗ್ತಿದೆ. ಆ ರೀತಿಯ ವಾತಾವರಣವಿದೆ. ಆದ್ರೆ ಇದು ಕೇವಲ ಒಂದು ವರ್ಗದ ಹಿಂದೂಗಳ ರಾಮನಾಗಿ ಮುಂದೆ ಉಳಿತಾನ ಅಂತ ಸಾಕಷ್ಟು ಅಪಸ್ವರಗಳು ಕೂಡ ಈ ಹಿಂದೆ ಕೇಳಿ ಬಂದಿದ್ದಾನೆ, ತಾವು ಟೀಕೆಗಳು ಕೂಡ ಬಂದಿದ್ದಾನೆ ಗಮನಿಸಬಹುದು. ನಮ್ಮ ಕ್ಷೇತ್ರಕ್ಕೂ ಎಲ್ಲ ಧರ್ಮೀಯರು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಕ್ರೈಸ್ತರು ಬರ್ತಾರೆ. ಅದು ಲೌಕಿಕವಾದ ವಿಷಯಗಳಿಗೆ ಅವರು ಪ್ರಾರ್ಥನೆಗೆ ಬರುವಂತಹದ್ದು. ಧ್ಯಾನಕ್ಕೆ ಅವರವರ ಧರ್ಮ, ಅವರವರ ಈಗ ಈ ಅಯೋಧ್ಯೆಯಲ್ಲಿ ನಮ್ಮ 4-5 ಜನ ತೀರ್ಥಂಕರು ಹುಟ್ಟಿದ್ದಾರೆ. ಇಲ್ಲಿ ಜೈನ ಧರ್ಮೀಯರ ತೀರ್ಥಂಕರು ಇಲ್ಲೇ ಜನ್ಮಸ್ಥಾನ, ಋಷಭನಾಥ ತೀರ್ಥಂಕರು, ನೇಮಿನ ತೀರ್ಥಂಕರು ಎಲ್ಲ. ಹಾಗಾಗಿ ಆಯಾಯ ಧರ್ಮಗಳು ಕ್ಷೇತ್ರಗಳನ್ನ ಬೆಳೆಸ್ಕೊಂಡು ಹೋಗಿದ್ದಾರೆ ಅಂತ ಆ ಸ್ಥಾನಗಳ ಮಹತ್ವ ಇದೆ. ಹಾಗೆ ಖಂಡಿತವಾಗಿ ಇಂಥದ್ದು ಯಾವ ಅಭಿಪ್ರಾಯ ನನಗೆ ಕಾಣಿಸೋದಿಲ್ಲ. ಮತ್ತೆ ಅಕಸ್ಮಾತ್ ಯಾರೋ ಒಬ್ಬರಿಬ್ಬರು ಸೃಷ್ಟಿ ಮಾಡಿದರೆ ಅದನ್ನು ಸಾರ್ವತ್ರಿಕವಾಗಿ ಇಡೀ ದೇಶಕ್ಕೆ ಹೋಲಿಸುವುದು ಸರಿಯಲ್ಲ. ಮುಖ್ಯವಾಗಿ ರಾಜಕೀಯ ಪಕ್ಷಗಳು ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇಂಥ ಒಂದು ಅತಿ ದೊಡ್ಡ ಕೆಲವೊಂದಿಷ್ಟು ಮಂದಿರಗಳು ಬೇರೆ ಬೇರೆ ಯಾವ್ದಾದ್ರು ಉದ್ಘಾಟನಾ ಸಮಯದಲ್ಲೂ ಕೂಡ ಬಹುತೇಕ ಕಡೆಗಳು ಕೂಡ ರಾಜಕೀಯವಾಗಿ ಕೆಲವೊಂದಿಷ್ಟು ಧಾರ್ಮಿಕ ಕ್ಷೇತ್ರಗಳು ತಮ್ಮನ್ನು ತಾವು ಗುರುತಿಸಿಕೊಂಡಿದೆ. ಆದ್ರೆ ಧರ್ಮಸ್ಥಳದಲ್ಲಿ ಆ ರೀತಿಯಾದಂತಹ ವಾತಾವರಣಗಳಿಲ್ಲ. ಸೊ ಇದು ಅಯೋಧ್ಯೆ ಈ ರೀತಿಯಾದಂತಹ ರಾಜಕೀಯ ಪಕ್ಷಗಳಿಗೆ, ಒಂದು ವರ್ಗಕ್ಕೆ ಅಥವಾ ಒಂದು ಪಕ್ಷಕ್ಕೆ ಈ ರೀತಿಯಾಗಿ ಗುರುತಿಸಿಕೊಳ್ಳುವಂತಹ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆಯಾ? ಆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ದೇವರಲ್ಲಿ ಮತ್ತು ಇಲ್ಲಿ ಎಲ್ಲ ಗಣ್ಯರಲ್ಲಿ ಆ ರೀತಿ ಆಗದೇ ಇರಲಿ ಅಂತ. ಈ ಕ್ಷೇತ್ರಗಳು ಯಾವತ್ತು ಕ್ಷೇತ್ರಗಳಾಗಿಯೇ ಉಳಿಬೇಕು, ಪಾವಿತ್ರ್ಯತೆ ಅಂದರೆ ಇರಬೇಕು. ಅದು ಖಂಡಿತವಾಗಿ ಅದು ರಾಜಕೀಯ ಅದರಲ್ಲಿ ಪ್ರವೇಶ ಆಗಬಾರ್ದು ಅನ್ನೋದು ನನ್ನ ಭಾವನೆ.
ಮುಂದಿನ ದಿನಗಳಲ್ಲಿ ಆ ಎಚ್ಚರಿಕೆ ನಮ್ಮ ಇಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ, ಅಧಿಕಾರಿಗಳಲ್ಲಿ ಇರಲಿ, ಪೂಜ್ಯ ಸನ್ಯಾಸಿಗಳಲ್ಲಿ ಇರಲಿ ಅಂತ ನಾನು ಹಾರೈಸ್ತೇನೆ. ತಮ್ಮ ಮಾರ್ಗದರ್ಶನವೇನು ಈ ವಿಚಾರದಲ್ಲಿ? ಯಾಕೆಂತ ಹೇಳಿದ್ರೆ ತಮಗೆ ಈಗ ಒಂದು ಗೌರವಯುತವಾಗಿ ಸಂಸದ ಹುದ್ದೆ ಕೂಡ ಇರುವಂತದ್ದು. ಖಂಡಿತವಾಗಿ ಎಲ್ಲ ಇವರು ಇರ್ತಕ್ಕಂಥ ಸನ್ಯಾಸಿಗಳು, ಸ್ವಾಮೀಜಿಯವರು, ತ್ಯಾಗ ಮಾಡಿದವರು ಈಗ ಉತ್ಸಾಹದಿಂದ ರಾಮಲಲ್ಲನನ್ನು ಅವರು ಪೂಜಿಸ್ತಾರೆ, ಗೌರವಿಸ್ತಾರೆ. ಅದರ ಅರ್ಥ ಇತರರನ್ನ ಖಂಡಿಸ್ತಾರೆ ಅನ್ನೋದಲ್ಲಿ ಎಲ್ಲಿ ಖಂಡನೆ ಕಾಣಲಿಲ್ಲ. ನಾನೀಗ ಅಲ್ಲಿ ಕಾರ್ಯಕ್ರಮಕ್ಕೆ ಹೋದೆ, ಎಲ್ಲ ಕಡೆ ರಾಮನ ಗುಣಗಾನ ಆಗ್ತಾ ಇದೆ, ಅವನ ಪ್ರಾರ್ಥನೆ ಪ್ರಶಂಸೆ ಆಗ್ತಾ ಇದೆ, ಅಲ್ಲದೆ ಎಲ್ಲಿಯೂ ಇತರ ಧರ್ಮಗಳ ಖಂಡನೆ ಆಗ್ತಾ ಇಲ್ಲ. ಎಲ್ಲಿ ಇತರ ಧರ್ಮಗಳ ಬಗ್ಗೆ ಖಂಡನೆ ಇಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಕೆಟ್ಟ ಮಾತುಗಳಿಲ್ಲ, ಅಲ್ಲಿ ಖಂಡಿತವಾಗಿ ಧರ್ಮದ ರಕ್ಷಣೆ ಆಗತ್ತೆ ಅಂತ ನನ್ನ ಭಾವನೆ. ಇನ್ನೂ ಪ್ರಮುಖವಾಗಿ ಈ ವಿಚಾರದಲ್ಲಿ ಕೇಳಲೇಬೇಕು ತಮ್ಮ ಏನೋ ಅಭಿಪ್ರಾಯ ಅಂತ. ಸಹಜವಾಗಿ ಈ ರೀತಿಯಾದಂತಹ ಒಂದು ಮಂದಿರಗಳು, ಧಾರ್ಮಿಕ ಕ್ಷೇತ್ರಗಳನ್ನ ಉದ್ಘಾಟನೆ ಮಾಡುವುದನ್ನ ತುಂಬಾ ಜನ ಒಂದು ಟೀಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಯಜಮಾನಿಕೆಯನ್ನು ವಹಿಸಿ ಉದ್ಘಾಟನೆ ಮಾಡ್ತಿರುವಂತದ್ದು ಸರಿಯಲ್ಲ, ಇದು ಮೋದಿಯ ಕಾರ್ಯಕ್ರಮ, ಒಂದು ಪಕ್ಷದ ಕಾರ್ಯಕ್ರಮ, ಹಾಗಾಗಿ ವಿಪಕ್ಷಗಳು ಯಾರು ಕೂಡ ಭಾಗಿಯಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾವೆ. ಯಾರು ಕೂಡ ಭಾಗಿಯಾಗ್ತಾ ಇಲ್ಲ, ಕೆಲವೊಂದಿಷ್ಟು ಪಕ್ಷಗಳು ಭಾಗಿಯಾಗ್ತಾ ಇದೆ. ಅಂದ್ರೆ ಇದು ಕೇವಲ ಮೋದಿಯ ಕಾರ್ಯಕ್ರಮವ ಹೇಗೆ ಏನು ಅಂತ ನನ್ನ ದೃಷ್ಟಿಯಲ್ಲಿ ಪ್ರಧಾನಮಂತ್ರಿಗಳ ಉಪಸ್ಥಿತಿಯಲ್ಲಿ ಆಗುವಂತ ಕಾರ್ಯಕ್ರಮ ಬಹಳ ಮಹತ್ವದ್ದು. ಯಾಕೆಂದ್ರೆ ಒಂದು ಸ್ಥಾನವನ್ನ ಗೌರವಿಸುವಾಗ ಯಾರು ಭಾಗವಹಿಸ್ತಾರೆ ಅನ್ನೋದರ ಮೇಲೆ ಅದರ ಮಹತ್ವ ಇರ್ತದೆ. ಹಾಗಾಗಿ ರಾಮ ಮಂದಿರವನ್ನ ಈ ಸ್ಥಾಪನೆ ಮಾಡೋದಲ್ಲಿ, ಅಂದ್ರೆ ಪ್ರತಿಷ್ಠೆ ಮಾಡುವಲ್ಲಿ ಪ್ರಧಾನಮಂತ್ರಿಗಳ ಉಪಸ್ಥಿತಿ ಇದ್ದರೆ ಅದಕ್ಕಿಂತ ಗೌರವ ಏನಿದೆ. ಆದರೆ ಇದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇಂಥದ್ದೇನಾದರೂ ವಿಕಾರಗಳು, ವಿಕೃತಿಗಳು ಬರ್ತದೆ ಅಂತೇಳಿ ಖಂಡಿತವಾಗಿ ಜನತೆ ಇದನ್ನ ಸ್ವಚ್ಛ ಮನಸ್ಸಿನಿಂದ ಸ್ವೀಕರಿಸಿದ್ದಾರೆ, ಒಳ್ಳೆ ಮನಸ್ಸಿನಿಂದ ಸ್ವೀಕರಿಸಿದ್ದಾರೆ. ಖಂಡಿತವಾಗಿ ಅವರಿಗೆ ಯಾರಿಗೂ ಸಂಕುಚಿತ ದೃಷ್ಟಿ ಇದ್ದಾಗೆ ನನಗೆ ಅನಿಸೋದಿಲ್ಲ. ಮುಖ್ಯವಾಗಿ ಕೊನೆಯ ಒಂದೆರಡು ಪ್ರಶ್ನೆಗಳು ಸ್ವಾಮೀಜಿ. ಇನ್ನೇನು ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂತದ್ದು, ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ. ಇಡೀ ದೇಶದ ಜನತೆಗೆ, ಭಾರತೀಯರ ಈ ಒಂದು ಕನಸು ಸಾಕಾರಗೊಳ್ತಿದೆ, ಏನ್ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ಆದರ್ಶಗಳು ಯಾವತ್ತು ಭಗವಂತನಿಂದ ಬರಬೇಕು. ಭಕ್ತ ಮತ್ತು ಭಗವಂತನ ಸಂಬಂಧ ಇರ್ತಕ್ಕಂಥದ್ದು ಕಾಮನೆಗಳಿಗಾಗಿ ಅಲ್ಲ. ಅಂದ್ರೆ ನನಗೆ ಸಂಪತ್ತು ಕೊಡು, ನನಗೆ ಮನೆ ಕೊಡು, ನನಗೆ ಒಳ್ಳೆ ಹೆಂಡತಿ ಕೊಡು, ಮಕ್ಕಳು ಕೊಡು, ಈ ಕೇಳಿಕೆಗಾಗಿಯೇ ಭಗವಂತನ ಪೂಜೆ ಮಾಡೋದಲ್ಲ. ಭಗವಂತನ ಆದರ್ಶಗಳು ನನ್ನಲ್ಲಿ ಬರಲಿ ಅಂತ. ಒಂದೇ ತದ್ಗುಣ ಲಬ್ಧಯೇ ಅಂತ ಒಂದು ಮಾತಿದೆ, ಅಂದ್ರೆ ನಿನ್ನ ಗುಣಗಳೆಲ್ಲ ನನ್ನಲ್ಲಿ ಬರಲಿ ಅಂತ. ಹಾಗೆ ಈ ಎಲ್ಲ ಆರಾಧನೆಗಳು ಇರ್ತಕ್ಕಂಥದ್ದು ನಮ್ಮಲ್ಲಿ ರಾಮನ ಗುಣಗಳ ಸದ್ಗುಣಗಳ ಬರಲಿ, ನಮ್ಮ ಎಲ್ಲ ಮನಸ್ಸಲ್ಲಿರ್ತಕ್ಕಂಥ ವಿಕಲ್ಪಗಳು, ದೂಷಣೆಗಳು ಹೋಗಲಿ ಅಂತೇಳಿ. ಹಾಗಾಗಿ ಖಂಡಿತವಾಗಿ ನನ್ನ ಪ್ರಾರ್ಥನೆ ಏನಂತಂದ್ರೆ ಈ ರಾಮನ ಪ್ರತಿಷ್ಠೆಯ ಸಂದರ್ಭದಲ್ಲಿ ಎಲ್ಲ ಕಲ್ಮಶಗಳು ದೂರ ಆಗಲಿ, ಶುದ್ಧ ಗಂಗೆ ಹರಿಯಲಿ ಮತ್ತು ಶುದ್ಧವಾದಂಥ ವಾತಾವರಣ ದೇಶದಲ್ಲಿ ಉಂಟಾಗಲಿ, ಸೌಹಾರ್ದ, ಪ್ರೇಮ, ಪ್ರೀತಿ, ನಂಬಿಕೆ, ನಡವಳಿಕೆ ಉಂಟಾಗಲಿ ಅಂತ ನಾನು ಹಾರೈಸ್ತೇನೆ. ಮುಖ್ಯವಾಗಿ ಕರ್ನಾಟಕ ಮತ್ತು ಅಯೋಧ್ಯೆಗೆ ಅವಿನಾಭಾವ ಸಂಬಂಧ ಇದೆ. ಕರ್ನಾಟಕದಲ್ಲಿ ಹನುಮ, ಅಯೋಧ್ಯೆಯಲ್ಲಿ ರಾಮ. ಸೊ ಇಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಯ್ತು, ಆ ಬದಲಾವಣೆನ ಹನುಮನ ನಾಡಿನಲ್ಲಿ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ ಮುಂದಿನ ದಿನಗಳಲ್ಲಿ? ಅದು ನನಗೆ ಅದರ ಬಗ್ಗೆ ಕಲ್ಪನೆ ಇಲ್ಲ. ಯಾಕಂದ್ರೆ ಈಗಿನ್ನೂ ಅದು ಪ್ರಾರಂಭ ಆಗಿದೆ ಅಷ್ಟೇ. ಕಿಷ್ಕಿಂಧೆಯಲ್ಲಿ ಹನುಮನ ಕ್ಷೇತ್ರ ಇನ್ನೂ ಅದು ಬೆಳವಣಿಗೆ ಹೇಗಾಗ್ತದೆ ನೋಡಬೇಕು. ನೋಡದೆ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಧನ್ಯವಾದಗಳು ಸ್ವಾಮಿ ಹೆಗ್ಡೆ ಅವರೇ. ಇದಿಷ್ಟು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಅಭಿಪ್ರಾಯ. ಸಹಜವಾಗಿ ಸಾಕಷ್ಟು ಮಾರ್ಗದರ್ಶನ ಹಾಗೂ ಕೋಟ್ಯಂತರ ಭಾರತೀಯರ ಕನಸು ಇನ್ನೇನೋ ನನಸಾಗುವಂತ ಸಮಯ. ಹಾಗಾಗಿ ರಾಮನ ಆದರ್ಶಗಳನ್ನ ಪಾಲಿಸಿ ನಾವು ಬದುಕಬೇಕು ಅನ್ನುವಂತ ಮಾತುಗಳನ್ನ ಪವರ್ ಟಿವಿ ಮೂಲಕ ಹಂಚಿಕೊಂಡಿದ್ದಾರೆ. ಅಯೋಧ್ಯೆಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ,